ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ನೋಡೋದಾದರೆ, ಈ ವರ್ಷದ 2024 ಮತ್ತು 25ನೇ ಸಾಲಿನಲ್ಲಿ ಯಾರೆಲ್ಲ KAS ಎಕ್ಸಾಮ್ಗೆ ಫ್ರೀ ಕೋಚಿಂಗ್, KAS ಎಕ್ಸಾಮ್ಗೋಸ್ಕರ ಫ್ರೀ ಕೋಚಿಂಗ್ ಏನೋ ಗೌರ್ಮೆಂಟ್ ಸೈಡಿಂದ ಏನು ಕೊಡ್ತಾರೆ. ಸೊ ಅದಕ್ಕೆ ಯಾರೆಲ್ಲ ಫೆಬ್ರವರಿ ಮಂತಲ್ಲಿ ಅಪ್ಲಿಕೇಶನನ್ನು ಹಾಕಿದ್ರಿ ಅವರಿಗೆ ಬಂದುಬಿಟ್ಟು KA ಅವರು ಎಕ್ಸಾಮನ್ನು CET ಎಕ್ಸಾಮನ್ನು ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಿದ್ದಾರೆ. ಸೊ ಈ ಒಂದು KAS ಎಕ್ಸಾಮ್ನ ಒಂದು ಕೋಚಿಂಗ್ಗೆ ಫ್ರೀ ಕೋಚಿಂಗ್ ಪಡ್ಕೋಬೇಕು ಅಂತ ಇರೋರಿಗೆ ಸೊ ಈ ಒಂದು ಎಕ್ಸಾಮನ್ನು ಅವರು ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಇದು ಬಂದುಬಿಟ್ಟು ಯಾವಾಗ ಇದೆ ಅಂತ ನೋಡೋದಾದರೆ, ಇದೇ ತಿಂಗಳ ಮೇ 31, 2025ನೇ ತಾರೀಕು ಶನಿವಾರ. ಟೈಮಿಂಗ್ಸ್ ಬಂದುಬಿಟ್ಟು ಮಧ್ಯಾಹ್ನ 2:30 ಇಂದ 4:30ವರೆಗೂ ಕೂಡ ಎಕ್ಸಾಮು ಕಂಡಕ್ಟನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಡೌನ್ಲೋಡ್ ಅಂದರೆ ಹಾಲ್ ಟಿಕೆಟನ್ನು ಕೂಡ ಅವರು ಈಗಾಗಲೇ ರಿಲೀಸನ್ನು ಮಾಡಿದ್ದಾರೆ. ಸೊ ಹಾಲ್ ಟಿಕೆಟನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದು ಇಲ್ಲಿ ಬಂದುಬಿಟ್ಟು ನೀವು ನೋಡಿ 3 ಡಾಟ್ಸ್ ಇದೆ ಅಲ್ವಾ. ಸೊ ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ್ರೆ ಇಲ್ಲಿ ಫಸ್ಟ್ ಒನ್ನು IGCCD ವೆಬ್ಸೈಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಹೋಮ್ ಪೇಜ್ ಬರುತ್ತೆ. ಸೊ ಈ ಒಂದು ಹೋಮ್ ಪೇಜ್ನಲ್ಲಿ ಇಲ್ಲಿ ಇದೆ ನೋಡಿ, 2024 ಮತ್ತು 25ನೇ ಸಾಲಿನ ಒಂದು KAS ಎಕ್ಸಾಮ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರುವಂತಹ ಕ್ಯಾಂಡಿಡೇಟ್ಗಳು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅಲ್ವಾ. ಅದ್ರ ಮೇಲೆ ನೀವು ನ್ಯೂ ಅಂತ ಇರೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಅರ್ಜಿ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ನೀವು ಅರ್ಜಿ ಹಾಕಿದಾಗ ಒಂದು ಅಕ್ನಾಲಜ್ಮೆಂಟ್ ಇರುತ್ತಲ್ಲ, ಅದರಲ್ಲಿ ನಂಬರ್ ಇರುತ್ತೆ. ಸೊ ಆ ಒಂದು ನಂಬರನ್ನು ನೀವು ಇಲ್ಲಿ ಮೆನ್ಷನನ್ನು ಮಾಡಿ ಕೆಳಗಡೆ ಆ ಒಂದು ಅರ್ಜಿನಲ್ಲಿ ನಿಮ್ಮ ನೇಮ್ ಯಾವ ಥರ ಇದೆ ಅದೇ ರೀತಿ ಅಂದರೆ ಎಲ್ಲ ಕೂಡ ಬಿಗ್ ಲೆಟರ್ಸೇ ಆಗಿರಬೇಕು. ಬಿಗ್ ಲೆಟರ್ಸಲ್ಲಿ ನಿಮ್ಮ ನೇಮನ್ನು ನೀವು ಡಾಕ್ಯುಮೆಂಟ್ಸಲ್ಲಿ ಇರೋ ಥರ ಹಾಕಬೇಕಾಗುತ್ತೆ. ನೇಮನ್ನು ಹಾಕಿ ಕೆಳಗಡೆ ಬಂದು ಫಸ್ಟ್ ಒನ್ನು ನೀವು ಯಾವ ಎಕ್ಸಾಮ್ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೆಕೆಂಡ್ ಒನ್ ಅಪ್ಲಿಕೇಶನಲ್ಲಿರೋ ನಂಬರನ್ನು ಹಾಕಬೇಕು. ಮತ್ತು ಅದರಲ್ಲಿ ನೇಮ್ ಯಾವ ಥರ ಇದೆ ಆ ರೀತಿ ನೇಮನ್ನು ಹಾಕಿ ಕೆಳಗಡೆ ಬಂದು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಹಾಲ್ ಟಿಕೆಟು ಜನ್ರೇಟ್ ಆಗುತ್ತೆ. ಸೊ ಆ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಇರುತ್ತೆ, ಅದನ್ನು ನೀವು ಡೌನ್ಲೋಡನ್ನು ಮಾಡಿ ಇಟ್ಕೊಳ್ಳಿ. ಹಾಗೆ ಇನ್ನು ಜಾಸ್ತಿ ಟೈಮ್ ಇಲ್ಲ, 3 ಡೇಸ್ ಅಷ್ಟೇ ಇರೋದು. ಯಾರೆಲ್ಲ ಇನ್ನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಬೇಗ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರು ಎಲ್ಲಿ ಬಿದ್ದಿದೆ ಅನ್ನೋದನ್ನು ಆದಷ್ಟು ಬೇಗ ಎಕ್ಸಾಮಿನೇಷನ್ ಸೆಂಟರನ್ನು ನೋಡ್ಕೊಳ್ಳಿ. ಹಾಗೆ ಪ್ರಿಪ್ರೇಷನ್ನು ಕೂಡ ತುಂಬ ಚೆನ್ನಾಗಿ ಮಾಡಿ. ಯಾಕಂತಂದರೆ ಇದು ಬಂದುಬಿಟ್ಟು 100 ಮಾರ್ಕ್ಸ್ಗೆ ಅಂದರೆ 100 ಪ್ರಶ್ನೆಗಳಿರುತ್ತವೆ. 100 ಮಾರ್ಕ್ಸ್ಗೆ 100 ಪ್ರಶ್ನೆಗಳಿರುತ್ತೆ. ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕ್ಸ್ ಇದರಲ್ಲಿ ಇರೋದಿಲ್ಲ. ಇದು ಬಂದುಬಿಟ್ಟು ಈ ಎಕ್ಸಾಮಲ್ಲಿ ಏನು ಮೆರಿಟ್ ನೀವು ಎಷ್ಟು ಮಾರ್ಕ್ಸನ್ನು ತೊಗೊತೀರ ಆ ಒಂದು ಮಾರ್ಕ್ಸ್ನ ಆಧಾರದ ಮೇಲೆ ಅವರು ನಿಮ್ಮನ್ನ ಸೆಲೆಕ್ಷನ್ ಲಿಸ್ಟನ್ನು ಮಾಡಿ ಕೌನ್ಸಿಲಿಂಗ್ ಮಾಡಿ ಆಮೇಲೆ ನಿಮಗೆ ಕೋಚಿಂಗ್ ಸೆಂಟರ್ಗಳನ್ನು ಅವರು ಅಲಾಟ್ಮೆಂಟನ್ನು ಮಾಡ್ತಾರೆ. ಸೊ ಅಲಾಟ್ಮೆಂಟ್ ಆದಮೇಲೆ ನೀವು ಕೋಚಿಂಗ್ ಸೆಂಟರ್ಗಳಿಗೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆದಮೇಲೆ ಅವರೆಷ್ಟು ಟ್ರೈನಿಂಗ್ ಇದೆ ಸೊ ಆ ಒಂದು ಟ್ರೈನಿಂಗಲ್ಲಿ ತಿಂಗಳು ಕೂಡ ಇಷ್ಟಿಷ್ಟು ಅಂತ ಅಂದ್ಬಿಟ್ಟು ಸ್ಕಾಲರ್ಶಿಪ್ ಅಮೌಂಟು ಕೂಡ ಬರುತ್ತೆ. ನೀವು ಹಾಗೆ ನಿಮ್ಮ ಒಂದು ಕೋಚಿಂಗನ್ನು ಕೂಡ ಫ್ರೀಯಾಗಿ ನೀವು ಪಡ್ಕೋಬಹುದು. ಸೊ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟು. ಶಾರ್ಟೇಜ್ ಆಫ್ ಟೈಮ್ ಇರೋದ್ರಿಂದ ಈಗ ಈ ವಿಡಿಯೋನ ನಾನು ಮಾಡಿದ್ದೀನಿ. ಎಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ, ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಬಂದುಬಿಟ್ಟು 2016, 18 ಬ್ಯಾಚ್ ಅವರು ಡಿಗ್ರಿನವರು ಏನಿದ್ದೀರಾ ರಿಪೀಟರ್ಸ್ ಸ್ಟೂಡೆಂಟ್ಸು ಅವ್ರು ಈಗಾಗಲೇ ಎಕ್ಸಾಮ್ ಫೀಸನ್ನು ಪೇ ಮಾಡಿದ್ರಿ. ಸೊ ಎಕ್ಸಾಮ್ ಯಾವಾಗ ಅಂತ ಕೇಳ್ತಾ ಇದ್ರಲ್ವ, ಅವ್ರಿಗೆ ಬಂದುಬಿಟ್ಟು June 5th ಎಕ್ಸಾಮು ಸ್ಟಾರ್ಟ್ ಆಗ್ತಾ ಇರೋವಂಥದ್ದು. ನೀವು ಕೂಡ ನಿಮ್ಮ ಪ್ರಿಪ್ರೇಷನನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ. ಅದು ಟೈಮ್ ಟೇಬಲ್ ಇನ್ನೂ ಸಿಕ್ಕಿಲ್ಲ. ಸೊ ಆ ಒಂದು ಟೈಮ್ ಟೇಬಲ್ ಸಿಕ್ಕಿದ್ಮೇಲೆ ನಾಳೆ ಅಥವಾ ನಾಳಿದ್ದು ನಾನು ವಿಡಿಯೋನ ಮಾಡ್ತೀನಿ. ಬಟ್ ಇದಂತೂ ಈ ಒಂದು June 5th ನಿಮಗೆ ಎಕ್ಸಾಮ್ ಅಂತೂ ಪಕ್ಕ ಅಂತ ಅಂದ್ಬಿಟ್ಟು ಕಾಲೇಜ್ ಮೂಲಗಳಿಂದನೇ ಮಾಹಿತಿ ಬಂದಿರೋ ಅಂಥದ್ದು. ಇದಿಷ್ಟು ಇವತ್ತಿನ ಮಾಹಿತಿ. ಈಗಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಿಂಕನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕ್ ಮೂಲಕ ಹೋಗಿ ನಿಮ್ಮ ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡನ್ನು ಮಾಡಿಕೊಳ್ಳಿ.